ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಗೈಸ್, ಇಲ್ಲಿ ನಾನು ಒಂದು ಕಟ್ಟು ಸಬ್ಬೆ ಸೊಪ್ಪು ತೊಗೊಂಡಿದ್ದೆ. ಇದು ಈ ಥರ ಗಟ್ಟಿ ಇರ್ತದಲ್ವ, ಇದು ಈ ಥರದ್ದು ಹಾಕ್ಕೋಬಾರ್ದು. ಇದು ಬೆಳೆದಿರ್ತದೆ. ನಾವು ತಿನ್ನುವಾಗ ಇದು ಕಡ್ಡಿ ಕಡ್ಡಿ ಥರ ಸಿಗ್ತದೆ. ನಮಗೆ ಎಳತಿದ್ದದ್ದು ಮಾತ್ರ ಬೇಕು. ಈ ಥರ ಕಡ್ಡಿ ಎಲ್ಲ ಇದ್ದದ್ದು ನಮಗೆ ತಗೋಬಾರ್ದು. ಮತ್ತು ಗಟ್ಟಿ ನಮಗೆ ಗೊತ್ತಾಗ್ತದೆ ಎಳತಿದೆಯಾ ಕಡ್ಡಿ ಇದೆ ಅಂತ. ಈ ಥರದ್ದು ಇದ್ದರೆ ನಾವು ತಗೋಬಾರ್ದು. ಇದನ್ನ ತೆಗಿಬೇಕು ನಾವು. ಇದು ಅಗ್ಗಿವಾಗ ಅಥವಾ ಬೇಯೋದಿಲ್ಲ, ಕಡ್ಡಿ ಕಡ್ಡಿ ಥರ ಸಿಗ್ತದೆ. ಈ ಥರ ಸಿಗಬಾರ್ದು. ಈ ಥರ ಸೊಪ್ಪನ್ನು ನಾನು ಎಳತಿದ್ದದನ್ನು ಅಷ್ಟೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಬಾಕ್ಸಿಗೆ ಹಾಕಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ಇದು ನಾಳೆ ಬೆಳಗ್ಗೆಗೆ ಬೇಕು ನನಗೆ. ಅದಕ್ಕೋಸ್ಕರ ಇದು ಮಾಡೋದು ಹೇಗೆ ಅಂತೇಳಿ ಮತ್ತೆ ತೋರಿಸ್ತೀನಿ ನಿಮಗೆ. ಇದೀಗ ಇಷ್ಟು ರೆಡಿ ಆಯಿತು. ಇದನ್ನು ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ಆಯಿತು. ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಗೈಸ್, ಇಲ್ಲಿ ಬೇಳೆನ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಗೈಸ್, ಇಲ್ಲಿ ಸೊಪ್ಪನ್ನು ಕಟ್ ಮಾಡಿ ತೊಳೆದು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾನು ಬೇಳೆಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಬೇಳೆನ ತೊಳೆದು ಇಟ್ಕೊಂಡಿದ್ದೆ, ಅದಕ್ಕೆ ಹಾಕ್ಕೊಳ್ತೀನಿ. ಗೈಸ್, 2 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಯಾಕೆಂದರೆ ಬೇಳೆ ಬೇಗ ಬೇಯ್ತದೆ ಮತ್ತು ನಮಗೆ ಮಾಡಲಿಕ್ಕೆ ಕೂಡ ಸುಲಭ ಆಗ್ತದೆ. ಈಗ ಒಂದು ಸಣ್ಣ ಸ್ಪೂನಲ್ಲಿ ಅರಿಶಿನ ಹುಡಿ ಹಾಕ್ಕೊಳ್ತೀನಿ. ಇಷ್ಟು ಹಾಕಿ ಈಗ ಉಪ್ಪು ಹಾಕಿ ಬಾಯಿ ಮುಚ್ಚಿಡಬೇಕು. ಗೈಸ್, ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೀನಿ. ಈಗ ಬಾಣಲೆ ಬಿಸಿಯಾಗಿದೆ. ಸ್ವಲ್ಪ ಸಾಕು, 1-2 ಸ್ಪೂನಷ್ಟು. ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಇಲ್ಲಿ 1-2 ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. 1-2 ಕಾಯಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಕಾಯಿ ಹೇಳ್ತಾರಲ್ಲ ಅದು. ಒಂದು ನೀರುಳ್ಳಿ, 1-2 ಎಳೆ ಕರಿಬೇವು, 1-2 ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಹಾಕಿದ್ವಲ್ವ, ಈಗ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡೆ ನಾನು. ಮತ್ತು ಕಾಯಿ ಮೆಣಸು ಹಾಕ್ಕೋಬೇಕು. ಇದು ಸ್ವಲ್ಪ ಕೈ ಇಟ್ಕೋಬೇಕಷ್ಟೇ. ಮತ್ತು ಈ ಟೈಮ್ಗೆ ಈರುಳ್ಳಿ ಏನು ಇಟ್ಕೊಂಡಿದ್ದೆ, ನೀರುಳ್ಳಿ ಕೂಡ ಹಾಕ್ಕೊಳ್ತೀನಿ ನಾನು. ಮತ್ತು ಟೊಮೆಟೊ ಕೂಡ. ಕೊತ್ತಂಬರಿ ಸೊಪ್ಪು ಇಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಲಾಸ್ಟಿಗೆ. ಟೊಮೆಟೊ ಮೆತ್ತಗಾಗಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು. ಗೈಸ್, ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಹಳದಿ ಪೌಡರ್, ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತೀನಿ.
ಬೇಳೆ ಅಲ್ವಾ, ಬೇಳೆ ಗ್ಯಾಸ್ಟ್ರಿಕ್ ಆಗಬಾರ್ದಂತ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ, ಮತ್ತು ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲಿ ನಾನು ಬೇಳೆ ಸೊಪ್ಪು ಏನು ಬೇಯಿಸಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ. ಗೈಸ್, ರೊಟ್ಟಿ ಜೊತೆ, ಮುದ್ದೆ ಜೊತೆ, ಅನ್ನ ಜೊತೆ ಸಖತ್ತಾಗಿರ್ತದೆ ಗೈಸ್. ತುಂಬ ಟೇಸ್ಟಿಯಾಗಿ ಬರ್ತದೆ ಗೈಸ್. ನಾನಿಲ್ಲಿ 1 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಳ್ತೀನಿ. ನಿಮ್ಮ ಹತ್ರ ಯಾವ್ದು ಸಾಂಬಾರು ಪೌಡ್ರ್ ಇದೆ ಅದನ್ನೇ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಹತ್ರ ಕೂಡ ನಾನು ಮಾಡಿದ್ದಲ್ಲ, ಇದು ಅಂಗಡಿದು ಕೂಡ. ಹಾಗೆ ಅದಿದ್ದರೆ ಯಾವುದು ಇರ್ತದೆ ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಸ್ವಲ್ಪ ಗ್ರೇವಿ ದಪ್ಪ ಆಗಲಿಕ್ಕೆ ಸಹಾಯ ಆಗ್ತದೆ. ಗೈಸ್, ರೊಟ್ಟೆ ಜೊತೆ ಅಂತೂ ಸಖತ್ತಾಗಿರ್ತದೆ. ಮತ್ತು ಸೈಡ್ ಡಿಶ್ ಆಗಿ ಕೂಡ ನಾವು ಅನ್ನ ಪದಾರ್ಥಕ್ಕೆ ತಿನ್ಬೋದು. ಇದೀಗ ದೋಸೆ ಮತ್ತು ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರ್ತದೆ. ಅನ್ನದ ಜೊತೆ ಕೂಡ ತಿನ್ಬೋದು. ಅಷ್ಟೊಂದು ಗ್ರೇವಿ ಸಿಗೋದಿಲ್ಲ ನಮಗೆ. ಇದು ದಪ್ಪ ಗ್ರೇವಿ ಆಗಿರ್ತದೆ. ಈಗ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರ್ತದೆ. ಇದು ಇಷ್ಟು ಸಾಕು ನನಗೆ. ಇದೀಗ ಆಲ್ಮೋಸ್ಟ್ ರೆಡಿ ಆಯಿತು ಗೈಸ್. ಸಖತ್ತಾಗಿ ಕೂಡ ಬಂತು, ತುಂಬ ಟೇಸ್ಟಿಯಾಗಿದೆ. ವಾವ್, ಇದು ರೊಟ್ಟಿ, ದೋಸೆ, ಚಪಾತಿ ಜೊತೆ ಅಂತೂ ಸಖತ್ತಾಗಿರ್ತದೆ. ರೈಸ್ ಕೂಡ ಜೊತೆ ಕೂಡ ತಿನ್ಬೋದು. ಆದರೆ ವೈಟ್ ರೈಸ್ಗೆ ಸ್ವಲ್ಪ ನಮಗೆ ಸಾರು ಥರ ಬೇಕಾಗ್ತದೆ. ಇಲ್ಲದ್ರೆ ಪರವಾಗಿಲ್ಲ ಅನ್ನೋರು ಇದೇ ಥರ ಕೂಡ ತಿನ್ಬೋದು. ಮತ್ತು ಇದರಲ್ಲಿ ತುಂಬ ಜಾಸ್ತಿ ರಸ ಎಲ್ಲ ಬರೋದಿಲ್ಲ. ಇದು ಅಷ್ಟಕ್ಕೇ ಹತ್ತಿಗೆ ಮಾಡಿದ್ದು. ಸಖತ್ತಾಗಿದೆ ಅಲ್ವಾ ಗೈಸ್. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಹಾಕಬೇಕನ್ನಿಸ್ತು ನನಗೆ, ಅದಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಮಾಡಿ ತೊಗೊಳ್ತೀನಿ ಗೈಸ್. ಇದಕ್ಕೆ ನಾನೇನು ಕೊಬ್ಬರಿನ ಮಿಕ್ಸಿ ಮಾಡಿ ತೊಗೊಂಡೆ, ಕೊಬ್ಬರಿ ಹಾಕ್ಕೊತೀನಿ. ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ನೋಡಿಬಿಟ್ಟು ಬೇಕಾದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ನಮಗೆ ಇದು ಅನ್ನ ಜೊತೆ ಕೂಡ ತಿನ್ನಲಿಕ್ಕೆ ಬೇಕು, ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ಹಾಕ್ತಾ ಇರೋದು. ತೊಳೆದು ಇದನ್ನು ಕೂಡ ಸ್ವಲ್ಪ ಹಾಕ್ಕೊಂಡೆ. ಟೇಸ್ಟ್ ಸಖತ್ತಾಗಿರ್ತದೆ ಗೈಸ್, ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ಹಾಕ್ಕೊಂಡದ್ದು. ಇಲ್ಲದ್ರೆ ತೆಂಗಿನಕಾಯಿ ಹಾಕದೆ ಮಾಡುವಂಥದ್ದು. ಮತ್ತು ಟೇಸ್ಟಿಗೋಸ್ಕರ ನಮಗೆ ಸಖತ್ತಾಗಿ ಬರಬೇಕಲ್ವ, ನಮಗೆ ಅನ್ನ ಜೊತೆ ಕೂಡ ತಿನ್ನಲಿಕ್ಕಾಗಬೇಕು. ಅದಕ್ಕೋಸ್ಕರ ನಾವು ತೆಂಗಿನಕಾಯಿ ಹಾಕಿದ್ರೆ ಖಾಲಿ ಇದು ರೊಟ್ಟಿ ಮತ್ತು ಚಪಾತಿ ಆ ಥರ ತಿನ್ಬೋದು. ನಮಗೆ ಇಲ್ಲಿ ತೆಂಗಿನಕಾಯಿ ಹಾಕಿರೋದ್ರಿಂದ ನಮಗೆ ಅನ್ನ ಜೊತೆ ಕೂಡ ತಿನ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡೆ. ನೋಡಿ, ಸಖತ್ತಾಗಿ ಬಂತು, ಸಖತ್ ಟೇಸ್ಟಿಯಾಗಿ ಬಂತು ಗೈಸ್. ಸಖತ್ತಾಗಿ ಬಂತು ಗೈಸ್. ಇದು ತೆಂಗಿನಕಾಯಿ ಹಾಕಿರೋದ್ರಿಂದ ಎಕ್ಸ್ಟ್ರಾ ಒಂದು ಟೇಸ್ಟ್ ಕೊಡ್ತದೆ. ಸಖತ್ತಾಗಿ ಬಂದಿದೆ. ಮತ್ತು ಗ್ರೇವಿ ಥಿಕ್ನೆಸ್ ಆಗಿ ಬಂದಿದೆ, ದಪ್ಪ ಆಗಿ ಬಂದಿದೆ ಅಲ್ವಾ. ಇದು ಕೂಡ ಒಂದು ನಮಗೆ ತುಂಬ ಟೇಸ್ಟಿಯಾಗಿ ಮತ್ತು ತಿನ್ನಲಿಕ್ಕೆ ಅಂತೂ ಸಖತ್ತಾಗಿದೆ. ಮತ್ತು ಈ ಥರ ತರಕಾರಿ ತಿನ್ನದೇ ಇದ್ದವರು ಈ ಥರ ಕೂಡ ಮಾಡ್ಕೊಂಡು ಗೈಸ್. ಇದು ಆಲ್ಮೋಸ್ಟ್ ರೆಡಿ ಆಯ್ತು. ಈಗ
2 ನಿಮಿಷ ಮುಚ್ಚಿಡಬೇಕಷ್ಟೇ. ವಾವ್, ಸಖತ್ತಾಗಿ ಬಂತಲ್ವ ಗೈಸ್. ಇದು ಈಗ ತೆಂಗಿನಕಾಯಿ ಹಾಕಿರೋದ್ರಿಂದ ಅನ್ನಕ್ಕೂ ಕೂಡ ಸೂಪರಾಗಿರ್ತದೆ ಗೈಸ್. ಸಖತ್ ಟೇಸ್ಟಿಯಾಗಿದೆ. ಮತ್ತು ನಾವು ಯಾವಾಗಲೂ ನಾನ್ ವೆಜ್ ಜಾಸ್ತಿ ಹೆಚ್ಚಾಗಿ ಈಗಿನ ಇದರಲ್ಲಿ ಎಲ್ಲರೂ ನಾನ್ ವೆಜ್ ಹೆಚ್ಚಾಗಿ ತಿಂತಾರೆ. ಈ ಥರ ತರಕಾರಿಯಲ್ಲಿ ಕೂಡ ಒಂದೊಂದು ಸರಿ ತಿನ್ಬೋದು. ಸಖತ್ತಾಗಿದೆ. ಮತ್ತು ತಾಯಂದಿರಿಗೆ ಹಾಲು ಇಲ್ಲದಿದ್ದವರಿಗೆ ಕೂಡ ಈ ಸಬ್ಬೆ ಸೊಪ್ಪು ಬೇಳೆ ಹಾಕಿ ತಿನ್ನೋದ್ರಿಂದ ಹಾಲು ಕೂಡ ಜಾಸ್ತಿ ಆಗ್ತದೆ. ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದ್ದು ಒಂದು ಸೊಪ್ಪಾಗಿದೆ. ಮತ್ತು ಸಖತ್ ಟೇಸ್ಟಿಯಾಗಿ ಬರ್ತದೆ. ಮತ್ತು ಹೆಲ್ತಿ ಕೂಡ ತುಂಬ ಹೆಲ್ತ್ ಎಲ್ಲ ಇದರಲ್ಲಿ ನಮಗೆ ಔಷಧಿ ಗುಣ ಇದೆ. ಇದರಲ್ಲಿ ಅಷ್ಟು ಒಂದು ಚೆನ್ನಾಗಿ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದಿದು. ನಮಗೆ ಕಣ್ಣಿಗೆ ತಲೆ ಕೂದಲಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಹಾಲು ಬರಲಿಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ಹಾಲು ಹೆಚ್ಚಾಗ್ತದೆ ಅಂದರೆ ಇನ್ನು ಎಷ್ಟೆಲ್ಲ ಔಷಧಿಯ ಗುಣ ಇದೆ ಅಂತ ಹೇಳಿ ಲೆಕ್ಕ ಮಾಡಿ. ಹಾಗೆ ಅಷ್ಟು ಚೆನ್ನಾಗಿದೆ, ಅಷ್ಟು ಒಳ್ಳೆಯದು ಕೂಡ ನಮ್ಮ ಕಣ್ಣಿಗೆಲ್ಲ. ಇದು ವಾರಕ್ಕೆ ಒಂದು ಸರಿ ಆದರೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದು ಅನ್ನ, ರೈಸ್ ಮತ್ತು ಮುದ್ದೆ, ಚಪಾತಿ, ರೊಟ್ಟಿ ಜೊತೆ ಎಲ್ಲ ಜೊತೆ ತಿನ್ಬೋದು. ತೆಂಗಿನಕಾಯಿ ಹಾಕದಿದ್ದರೆ ನಮಗೆ ಅನ್ನ ಜೊತೆ ಅಷ್ಟೊಂದು ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ಹಾಕಿದೆ. ಸಖತ್ತಾಗಿ ಬಂತು ಗೈಸ್. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. 1 ಸ್ಪೂನ್ ಹಾಕ್ಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ನನ್ನ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ವಾವ್ ಗೈಸ್, ಸಖತ್ತಾಗಿ ಬಂತು. ಸೂಪರ್ ಟೇಸ್ಟಿ ಕೂಡ ಸಖತ್ತಾಗಿ ಬಂತು ಕೂಡ. ವಾವ್ ಗೈಸ್, ಅನ್ನ, ರೈಸ್, ಮುದ್ದೆ ಜೊತೆ ಸಖತ್ತಾಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.